ಸಭಾಧ್ಯಕ್ಷರೇ, ಸರ್ಕಾರದ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದೇ? ಸರ್ಕಾರದಲ್ಲಿ ಉತ್ತರ ಕೊಡ್ಲಿ, ಉತ್ತರ ಕೊಡ್ಲಿ. ಆಗುದಿಲ್ಲ. ಚರ್ಚೆ ಅಲ್ಲ ಇದು, ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾತ್ರ. ನಾಳೆ ಸ್ವಚ್ಛ ಉತ್ತರ ಕೊಡೋದು ಮಾತಾಡಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಸರ್, ಸಚಿವರು ಇದ್ದಾರೆ ಸರ್, ಭೇಟಿ ಕೊಟ್ಟಿದ್ದೀನಿ, ಈಗ ಹೋಗಿದ್ದೀನಿ. ಈಗ ಮಂತ್ರಿ ಕೇಳಿದ್ರೆ ನಾನು ಸಭಾಧ್ಯಕ್ಷರೇ ಅವ್ರಿಗೆ ಚರ್ಚೆ ಆಗುದಿಲ್ಲ. ನಮ್ಮ ಮತಕ್ಷೇತ್ರ ಮಾತಾಡಿ ನೀವೇನು ಉತ್ತರ ಕೊಡ್ತೀರಾ? ಗೌರ್ಮೆಂಟ್ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೀನಿ ಅಂದೆ. ಆಯ್ತು, ಬೇರೆ ಚರ್ಚೆ ತಗೊಂಡು ಬನ್ನಿ, ನೀವು ಬೇರೆ ಚರ್ಚೆ ತಗೊಂಡು ಬನ್ನಿ. ಚರ್ಚೆ ತಗೊಂಡು ಬನ್ನಿ. ಕ್ರಮನೇ ವಹಿಸಿಲ್ಲ, ಕ್ರಮ ವಹಿಸಿಲ್ಲ ಸಭಾಧ್ಯಕ್ಷರೇ. ಘಟನೆ ನಡೆದು 3 ದಿನದ ನಂತರ ಮಾನ್ಯ ಆ ಸಭಾಧ್ಯಕ್ಷರೇ ವ್ಯಕ್ತಿನ ಬಂಧಿಸ್ತಾರೆ. ಸರ್ಕಾರ ಬದುಕಿದೆಯಾ? ಸರ್ಕಾರ ಬದುಕಿದೆಯಾ? ಪೂರಕವಾಗಿ ಹೇಳ್ತಾ ಇದ್ದೀವಿ. ಸರ್ಕಾರ ಬದುಕಿದೆ. ಇಡೀ ಪೊಲೀಸ್ ವ್ಯವಸ್ಥೆ ಚರ್ಚೆ ಮಾಡಬೇಡಿ. ಯಾರು ಮಾಡಿದ್ರೆ ನಾಳೆ ಉತ್ತರ ಕೊಡ್ತಾರಲ್ಲ ನಿಮ್ಗೆ. ನೀವು ಈಗ ಕೊಡಿಸಿ ಅಂತ ಹೇಳಿದ್ರೆ ಯಾಕೆ ನೀವು ಬೇರೆ ಕೊಡ್ಲಿಲ್ಲ? ಬೇರೆ ಕೊಡ್ಲಿಲ್ಲ, ಕೇಳಿದ ಅವಕಾಶ ಚರ್ಚೆ ಚರ್ಚೆ ಮಾಡಲಿಲ್ಲ. ಚರ್ಚೆ ಮಾಡಿ, ಗಂಭೀರ ವಿಚಾರ ಗಂಭೀರ ತಗೊಳ್ಳಿ. ನೀವು ಉತ್ತರ ಕೊಡ್ತೇವೆ. ಮಂತ್ರಿಗಳೇ ಗೊತ್ತಿದೆ, ನಾಳೆ ಸರ್ಕಾರ ಉತ್ತರ ಉತ್ತರ ಕೊಡ್ತೀವಿ ಅಂತ ಹೇಳಿ ಹೇಳಿ ಅದನ್ನ. ಆಯ್ತ್ರಿ, ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕೆಲಸ ಬಗ್ಗೆ ಇಲ್ಲ. ಕೊಪ್ಪಳದ ಹುಡುಗ ಏನ್ ಮಾಡಿದ್ದ? ಚರ್ಚೆ ಮಾಡಬೇಡಿ. ನಿಮಗಿಂತ ಹೆಚ್ಚು ಕಳಕಳಿ ನಮಗಿದೆ. ನಾವು ಅಲ್ಲಿ ಭೇಟಿ ಕೊಟ್ಟಿದ್ವಿ, ಹೇಳಿ ಬಂದಿದ್ವಿ. ಅದಕ್ಕೆ ಅವ್ರ ಪಾಪ 2 ದಿನದ ಹಿಂದೆ ರಾಜಕಾರಣ ಬಿಟ್ರೆ ಬತ್ತಿ ಇಲ್ಲ. 2 ದಿನದ ಹಿಂದೆ ತಡೆಗಟ್ಟಲಿಕ್ಕೆ ಹೋಗ್ಲಿಲ್ಲ ಇವರು. ನಿಮ್ ಸರ್ಕಾರದಿಂದ ಎಲ್ಲಿ ಮರ್ಡರ್ ಆಗಿದೆ? ಆಯ್ತು, ಒಬ್ಬ ಅಮಾಯಕ ಅನವಶ್ಯಕವಾಗಿ ಮರ್ಡರ್ ಆಗ್ತದೆ. 2 ದಿನದ ನಂತರ ಅರೆಸ್ಟ್ ಆಗ್ತದೆ. ಆಯ್ತು, ಮುಡಿಗೆ ಹರ್ಷ ಕೇಸ್ ಆಗ್ಬೇಕಾದ್ರೆ ಇದೇ ಆಗಿತ್ತಲ್ಲ. ಅಲ್ಲ ಸರ್, ಅಧ್ಯಕ್ಷರೇ ಸರಿ ಮತ್ತೆ ಕೊಡಿಸೋರು ಬರ್ಲಿ, ಇವತ್ತು ಉತ್ತರ ಕೊಡಿಸಿ ಮತ್ತೆ ಮಾತಾಡಿಸ್ತೇವೆ. ಹೇಳಿ. ಓಕೆ. ಕಾಂಗ್ರೆಸ್ಸಿನ ಕಾರ್ಯಕರ್ತ ಆತ. ನೋಡಿ, ನೀವು ಹಿರಿಯ ಗೃಹ ಸಚಿವರಾಗಿದ್ದೀರಿ, ನಿಮ್ಮ ನಾವು ಹೇಳ್ಬೇಕಾ? ಇಲ್ಲಿ ನೋಡಿ, ಇದು ಚರ್ಚೆ ಎಲ್ಲ ರಾಘವೇಂದ್ರ ಹೇಳಿದ್ ಕೇಳಿ, ನೀವೆಲ್ಲ ಕೇಳಿ. ಇವ್ರ ಕಾರ್ಯಕರ್ತನೇ ಹರ್ಷ ಗೋಪಾಲ್ ಕೃಷ್ಣ. ಆಯ್ತು, ಮಾತಾಡಿ, ನಾನು ಮಾತಾಡಿದ್ ಕೇಳಿ. ಅವ್ರಿಗೆ ಕೊಡಿ ಸರ್, ಮಾತಾಡ್ಲಿ. ನಿಲ್ಲಿ ಹಾಗೆ ನೀವು ಸ್ಪೀಕರ್, ನಾನು ಸ್ಪೀಕರ ಕೊಡಿ ಅಂತ ಹೇಳಿ ನೀವು ಕೂತ್ಕೊಳ್ಳಿ. ರಾಘವೇಂದ್ರ ಹೇಳ್ತೇನೆ, ನಾನು ಈಗ ಕೊಡ್ಲಿಕ್ಕೆ ಆಗುದು ಹೇಳ್ತೇನೆ, ನೀವು ಸ್ವಲ್ಪ ಕೂತ್ಕೊಳ್ಳಿ, ಸ್ವಲ್ಪ ಮಾತಾಡಿ. ಆಯ್ತು, ಕೂತ್ಕೊಳ್ಳಿ, ಹೇಳ್ತೇನಲ್ಲ ರಾಘವೇಂದ್ರ. ಒಂದು ಸೆಕೆಂಡ್, ಇಲ್ಲ ಈ ಸಬ್ಜೆಕ್ಟ್ ಬೇಡ, ಕೂತ್ಕೊಳ್ಳಿ ಒಂದು ಸೆಕೆಂಡ್. ಈಗ ನೋಡಿ,
ಯಾವುದೊಂದು ಗಂಭೀರವಾದ ವಿಚಾರ ಚರ್ಚೆ ಮಾಡಲಿಕ್ಕೆ ಅಂತ ನಿಮ್ಗೆ ಯಾರ್ದು ಮನಸ್ಸಿದ್ದಲ್ಲಿ ಮನಪೂರ್ವಕವಾಗಿ ನಿಯಮ ಅಡಿಯಲ್ಲಿ ನಿಮಗೆ ಬೇರೆ ಬೇರೆ ಅವಕಾಶಗಳು ಭಾಳಷ್ಟುಗಳಿದೆ ಇದು ಚರ್ಚೆ ಮಾಡಲಿಕ್ಕೆ. ಕಾಲಿಂಗ್ ಅಟೆನ್ಷನ್ ತಗೊಳ್ಬೋದು ಅಥವಾ ಕ್ವಶನ್ ಅವರು ಆಗ್ಬೋದು, ಚರ್ಚೆ ಮಾಡುವಂಥ ಅವಕಾಶ ಇದೆ. ಅದನ್ನು ನಿಲ್ಲುವಲ್ಲಿ ಸೂಚನೆ ನಿಮಗೆ ತರ್ಬೋದು. ಇದೆಲ್ಲ ಅವಕಾಶ ಕೂಡ ಭಾಳಷ್ಟಿದೆ. ಆದರೂ ಕೂಡ ಇದು 10 ದಿವಸ ಹಿಂದೆ ನಡೆದಿದ್ದರೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ 0 ಅವರಲ್ಲಿ ಪ್ರಸ್ತಾವನೆ ಮಾಡಬೇಕಂತ ಹೇಳಿದಾಗ ನಾನು ಆಗಲೇ ಹೇಳಿದ್ದೇನೆ, ಇದರಲ್ಲಿ 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಸರ್ಕಾರ ಇದ್ದರೆ ಅವರು ಉತ್ತರ ಕೊಡ್ತದೆ ಅಥವಾ ಮತ್ತೆ ಅದು ಉತ್ತರ ಕೊಡ್ತದೆ. ಒಂದು ಸೆಕೆಂಡ್ ಅಲ್ಲಮ್ಮ ಮುಗಿಸಿ. ಸರ್ಕಾರ ಇದ್ರೆ ಅಂದ್ರೆ ಆಗಿಲ್ಲ ನೋಡಿ, ನನ್ನ ಕನ್ನಡ ಗೊತ್ತಿದೆ ಮಾರೆ, ನಾನು 100% ಸರಿ ಕನ್ನಡ ಸರಿ ಇಲ್ಲ. ನಾನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನೀವು ಕನ್ನಡದಲ್ಲೇ ನೀವು ಚರ್ಚೆ ಮಾಡಿದ್ರೆ ಅರ್ಥ ಮಾಡಲಿಕ್ಕೆ ಯಾಕೆ ಚರ್ಚೆ ಮಾಡ್ತಾರೆ? ಯಾಕೆ ನೀವು ಚರ್ಚೆ ಚರ್ಚೆ ಮಾಡಬೇಡಿ, ದಯವಿಟ್ಟು ಚರ್ಚೆ ಮಾಡಬೇಡಿ. ಒಂದು ನಿಮಗೆ ಬೇರೆ ಬೇರೆ ಅವಕಾಶಗಳು ಇದೆ ನಿಯಮದಲ್ಲಿ ಚರ್ಚೆ ಮಾಡಲಿಕ್ಕೆ. 0 ಅವರಲ್ಲಿ ಬರೀ ಪ್ರಸ್ತಾವನೆ ಮಾಡಲಿಕ್ಕೆ ಅಂತ ಕೇಳಿದಾಗ ನಾನು ಹೇಳಿದೆ, ನೀವೊಂದು ಕಾಲಿಂಗ್ ಅಟೆನ್ಷನ್ ಬೇರೆ ತರಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಲ್ಲಿ 0 ಅವರಲ್ಲಿ ನಿಮಗೆ ಪ್ರಸ್ತಾವನೆ ಮಾಡಲಿಕ್ಕೆ ಮಾತ್ರ ಅವಕಾಶ. ಸರ್ಕಾರಕ್ಕೆ ಉತ್ತರ ಇವತ್ತು ಅಥವಾ ನಾಳೆ ಅದನ್ನು ಕೊಡ್ತದೆ ಅಂತೇಳಿ ಆಯ್ತು. ಇಲ್ಲಿ ಬರೀ ಪ್ರಸ್ತಾವನೆ ಮಾತ್ರ ಅಂತ ಹೇಳಿದ್ದಾರೆ. ಅವ್ರಿಗೆ ಪ್ರಸ್ತಾವನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ, ಅವ್ರು ಪ್ರಸ್ತಾವನೆ ಮಾಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋಂಥ ಅವಕಾಶ ಇಲ್ಲ. ನಾಳೆ ಅಥವಾ ಇವತ್ತು ಆಯ್ತು, ಇವತ್ತು ಹೇಳ್ತೇನೆ ಅವ್ರಿಗೆ, ಎಂದ ಗ್ರಾಹಕ ಇರಲಿಲ್ಲ, ನನಗೆ ಹೇಳ್ತೇನೆ ಅವ್ರಿಗೆ ಅಲ್ಲಿಗೆ ನೀವು ಕೂಡ ಗೃಹ ಸಚಿವರಾಗಿದ್ದೀರಿ, ನೀವು ಕೂಡ ಹಿರಿಯ ನಾಯಕರು, ಅವರ ಶೆಡ್ಯೂಲ್ ಏನಾದ್ರು ನಮ್ಗೆ ಗೊತ್ತಿಲ್ಲ. ಈಗ ಆಯಿತು ಬಂದ ಈಗ ನೀವು ಈಗ ಎಮರ್ಜೆನ್ಸಿ ಇದೆ, ಇನ್ಸ್ಟೆಂಟ್ ಕಾಪಿ ಆಗಾದ ಅರ್ಜೆಂಟ್ ಆಗ್ತದೆ. ನೀವು ಪ್ರಸ್ತಾವನೆ ಮಾಡಿದ್ದೀರಿ, ಅವ್ರು ರಿಪೋರ್ಟಲ್ಲಿ ತರಿಸ್ಬೇಕು ವಿಚಾರ, ಆವಾಗ ಉತ್ತರ ಕೊಟ್ಟಾಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಮತ್ತು ಇನ್ನೊಂದು ವಿಚಾರಗಳು ಕೊಡಗೆಲ್ಲ ಅವಕಾಶ ಇದೆ. ನೀವು ಉಸ್ತುವಾರಿ ಮಂತ್ರಿಯಾಗಿ ನಿಮ್ಗೆ ಕೂಡ ಭಾಳಷ್ಟು ಮಾತಾಡಲಿಕ್ಕಿದೆ, ಶಾಸಕರಾಗೆಲ್ಲ ಹಲವಾರು ನಿಮಗೆ ಕೂಡ ಮಾತಾಡಲಿಕ್ಕಿದೆ. ಇವತ್ತು ಅಲ್ಲಿ ಜಿಲ್ಲಾ ಶಾಸಕರಿಗೆ ಕೂಡ ಅವರಿಗೆ ವಿಷಯ ಇನ್ನು ಅಲ್ಲಿ